ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತರ ಮಧುರವುಳ್ಳ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಪ್ರಿಯರೇ, ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬಿದ್ದೇನೆ. ಮತ್ತೊಂದು ಈ ಹೊಸ ದಿವಸದೊಂದು ಹೊಸ ಕೃಪೆಯೊಂದಿಗೆ, ಒಂದು ಹೊಸ ಸಂದೇಶದೊಂದಿಗೆ ನಿಮ್ಮ ಮುಂದೆ ಬರಲಿಕ್ಕಾಗುವಂತೆ ದೇವರು ಕೊಟ್ಟಂಥ ಒಂದು ಮಹಾ ಅವಕಾಶಕ್ಕಾಗಿ, ಮಹಾ ಕೃಪೆಗಾಗಿ ನಾನು ದೇವರನ್ನು ಕೊಂಡಾಡುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಯಾವಾಗಲೂ ದೇವರಿಂದ ನಮಗೆ ಸಹಾಯ ದೊರಕಬೇಕು. ನಾವು ಮಾಡಿದ ಪ್ರಾರ್ಥನೆಗೆ ದೇವರು ಸದುತ್ತರವನ್ನು ದಯಪಾಲಿಸಬೇಕು, ಅನೇಕ ಅದ್ಭುತಗಳನ್ನು ನಾವು ಕಾಣಬೇಕು ಎಂಬುದಾಗಿ ನಾವು ಪ್ರತಿಯೊಬ್ಬ ದೇವರ ಮಗುವಿನ ಒಂದು ಆಸೆ ಮತ್ತು ಕುತೂಹಲನೂ ಕೂಡ ಆಗಿರ್ತದೆ. ಪ್ರಿಯರೇ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ನಾವು ದೇವರ ವಾಕ್ಯದ ಮುಖಾಂತರ ನಾವು ಯಾವ ಕಾರ್ಯಗಳನ್ನು ಮಾಡಿದರೆ ಯಾವ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳಬಹುದು ಎಂಬುದಾಗಿ ನಾವು ದೇವರ ವಾಕ್ಯದ ಮೂಲಕ ನಾವು ಗಮನಿಸುವವರಾಗಿರೋಣ. ಪ್ರಿಯರೇ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ನಮ್ಮ ಜೀವಿತದಲ್ಲಿ ನಮಗೆ ಯಾವ ಹಾನಿಯೂ ಆಗದಂತೆ ಒಂದು ಪುಷ್ಟರಾಗಿ ಮತ್ತು ಧನ್ಯರಾಗಿ, ಭಾಗ್ಯವಂತರಾಗಿ ನಾವು ಜಯದ ಜೀವಿತವನ್ನು ಜೀವಿಸಬೇಕಂತ ಹೇಳಿದರೆ, ಪ್ರಿಯರೇ, ದೇವರ ವಾಕ್ಯದ ಮೂಲಕ ಕೆಲವು ಪ್ರಕಟಣೆಗಳನ್ನು ನಾವು ತಿಳಿದುಕೊಳ್ಳೋಣ. ದೇವರಿಗೆ ಮಹಿಮೆ ಉಂಟಾಗಲಿ. ಆದ್ದರಿಂದ ಕೀರ್ತನೆಗಳ ಪುಸ್ತಕ 28ನೇ ಅಧ್ಯಾಯ 7ನೇ ವಚನದಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ: ಯೆಹೋವನು ನನಗೆ ಬಲವೂ ಗುರಾಣಿಯೂ ಆಗಿದ್ದಾನೆ, ನಾನು ಆತನಲ್ಲಿ ಭರವಸೆ ಬಿಟ್ಟೆನು, ನನಗೆ ಸಹಾಯ ಉಂಟಾಯಿತು. ಆದ ಕಾರಣ ನನ್ನ ಹೃದಯವು ಹರ್ಷಿಸುವುದು, ಕೀರ್ತನಾರೂಪವಾಗಿ ಆತನನ್ನು ಸ್ತುತಿಸುವೆನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯದಲ್ಲಿ ನಾವು ನೋಡುವಾಗ ಬಿ ಭಾಗದಲ್ಲಿ ನೋಡ್ತೀವಿ, ನಾನು ಆತನಲ್ಲಿ ಭರವಸೆ ಬಿಟ್ಟೆನು, ನನಗೆ ಸಹಾಯ ಉಂಟಾಯಿತು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ದೇವರಿಗೆ ಒಂದು ಆಶೀರ್ವಾದದ ಹಿಂದೆ ಒಂದು ನಿಬಂಧನೆ ದೇವರು ಕೊಟ್ಟಿದ್ದಾರೆ. ಪ್ರಿಯರೇ, ಆದ್ದರಿಂದ ನಾವು ನೋಡ್ತೇವೆ, ನೀವು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಎಂಬುದಾಗಿ. ನೋಡಿ, ಮಹಿಮೆಯನ್ನು ಕಾಣಬೇಕಂತ ಹೇಳಿದ್ರೆ ನಮ್ಮಲ್ಲಿ ನಂಬಿಕೆ ಇರಬೇಕು. ಮತ್ತು ಇಲ್ಲಿ ನೋಡ್ತೇವೆ, ನಾನು ಭರವಸೆ ಇಟ್ಟೇನು, ನನಗೆ ಸಹಾಯವು ಉಂಟಾಯಿತು ಎಂಬುದಾಗಿ. ಇಲ್ಲಿ ನಾವು ನೋಡ್ತೇವೆ, ದೇವರ ಮೇಲೆ ಭರವಸೆ ಇಡುವಾಗ ಕರ್ತನಾದ ದೇವರು ನಮಗೆ ಸಹಾಯ ಮಾಡಲು ಶಕ್ತನಾಗಿದ್ದಾನೆ. ಭರವಸೆ ಎಂಬುದಾಗಿ ನಾವು ನೋಡೋದಾದರೆ, ನಾವು ಏನು ಪ್ರಾರ್ಥನೆ ಮಾಡಿ ಬೇಡಿಕೊಳ್ತೇವೆ ಅದು ನಮಗೆ ಸಿಕ್ಕಿದೆ ಎಂಬುದಾಗಿ, ನಾವೇನು ದೇವರ ಚಿತ್ತಾನುಸಾರವಾಗಿ ಬಯಸ್ತೇವೋ ಅದು ನಮಗೆ ದೊರಕಿದೆ ಎಂಬುದಾಗಿ ನಂಬುವುದೇ ಆ ಭರವಸೆಯಾಗಿದೆ. ಪ್ರಿಯರೇ, ದೇವರಿಗೆ ಮಹಿಮೆ ಉಂಟಾಗಲಿ. ಆದ್ದರಿಂದ ನಾವು ನೋಡ್ತೇವೆ, ಭರವಸೆ ಇಟ್ಟಂಥ ಮನುಷ್ಯನು, ದೇವರ ವಾಕ್ಯ ಹೇಳ್ತದೆ, ಅವನು ಎಷ್ಟೋ ಧನ್ಯನು ಎಂಬುದಾಗಿ. ಅಂದರೆ ಯಾರು ಯೆಹೋವನಲ್ಲಿ ಭರವಸೆ ಇಟ್ಟಿದ್ದಾರೋ ಅವರು ಎಷ್ಟೋ ಧನ್ಯರು, ಭಾಗ್ಯವಂತರು ಎಂಬುದಾಗಿ ನೋಡ್ತೇವೆ. ಮತ್ತು ತನ್ನಲ್ಲಿ ಭರವಸೆ ಇಡುವನು, ಇತರ ವಸ್ತುಗಳಲ್ಲಿ, ಮನುಷ್ಯರಲ್ಲಿ ಭರವಸೆ ಇಡುವನು, ಅಂಥ ಮನುಷ್ಯನು ಮೂಢನು ಎಂಬುದಾಗಿ ಕೂಡ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಪ್ರಿಯರೇ, ಆದ್ದರಿಂದ ನಾವು ದೇವರಲ್ಲಿ ಭರವಸೆ ಇಡುವಾಗ ಖಂಡಿತವಾಗಲೂ ನಮಗೆ ದೇವರು ದೊಡ್ಡ ಜಯವನ್ನು ಕೊಡ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ನೋಡ್ತೇವೆ, ಒಂದು ಪೂರ್ವಕಾಲ ವೃತ್ತ ಅಂತ 5ನೇ ಅಧ್ಯಾಯ ಅದರ 10ನೇ ವಚನದಲ್ಲಿ ನೋಡುವಾಗ ದೇವರ ವಾಕ್ಯ ಹೀಗೆ ಹೇಳ್ತದೆ. 5ನೇ ಅಧ್ಯಾಯ 20ನೇ ವಚನ: ಅವರು ದೇವರ ಮೇಲೆ ಭರವಸೆ ಇಟ್ಟಿದ್ದರಿಂದ ಆತನು ತನಗೆ ಮೊರೆಯಿಟ್ಟ ಅವರಿಗೆ ಕಿವಿಗೊಟ್ಟು ಯುದ್ಧದಲ್ಲಿ ಜಯವನ್ನು ಅನುಗ್ರಹಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ನೋಡಿ, ಯೆಹೋವನ ಮೇಲೆ, ಸೃಷ್ಟಿಕರ್ತನಾದ ದೇವರ ಮೇಲೆ ಯಾರು ಭರವಸೆ ಇಡ್ತಾರೋ, ಯಾರು ಆತನ ಮೇಲೆ ಪೂರ್ಣವಾದ ಭರವಸೆ ಇಡ್ತಾರೋ ಅವರಿಗೆ ದೇವರು ಜಯದ ಜೀವಿತವನ್ನು, ತಮ್ಮ ಎಲ್ಲ ಒಂದು ಜೀವಿತದ ಹೋರಾಟಗಳಲ್ಲಿ ಜಯವನ್ನು ಕೊಟ್ಟು ನಡೆಸುವಂಥ ದೇವರಾಗಿದ್ದಾರೆ. ಪ್ರಿಯರೇ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಷ್ಟು ಮಾತ್ರವಲ್ಲ, ನೋಡಿ, ದಾನಿಯೇಲನು ದೇವರ ಮೇಲೆ ಭರವಸೆ ಇಟ್ಟಿದ್ದರಿಂದ ಅವನಿಗೆ ಯಾವ ಹಾನಿಯೂ ಆಗಲಿಲ್ಲ ಎಂಬುದನ್ನು ನೋಡ್ತೇವೆ. ದಾನಿಯೇಲನ ಪುಸ್ತಕ 6ನೇ ಅಧ್ಯಾಯ 23ನೇ ವಚನ ಬಿ ಭಾಗದಲ್ಲಿ ನೋಡ್ತೇವೆ, ದಾನಿಯೇಲನು ದೇವರ ಮೇಲೆ, ಯೆಹೋವನ ಮೇಲೆ ಭರವಸೆ ಇಟ್ಟಿದ್ದರಿಂದ ಅವನಿಗೆ ಯಾವ ಹಾನಿಯೂ ಆಗಲಿಲ್ಲ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಪ್ರಿಯರೇ, ಅನೇಕ ವಚನಗಳನ್ನು ನಾವು ದೇವರ ವಾಕ್ಯದಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ದೇವರು ಅದೇ ರೀತಿಯಾಗಿ ಸಲಹೆ ಕೊಟ್ಟಣ, ಮನುಷ್ಯರಲ್ಲಿ ಭರವಸೆ ಇಡಬೇಡಿ, ಪ್ರಭುಗಳಲ್ಲಿ ಭರವಸೆ ಇಡಬೇಡಿ, ಅವರು ಮಣ್ಣಿಗೆ ಸೇರಲು ಅವರ ಸಂಕಲ್ಪ ಅದೇ ದಿನ ಹಾಳಾಗುವುದು ಎಂಬುದಾಗಿ
ನಾವು ಕೀರ್ತನೆ ಪುಸ್ತಕದಲ್ಲಿ ನೋಡ್ತೀವಿ. ಮತ್ತು ಮನುಷ್ಯರಲ್ಲಿ ಭರವಸೆ ಇಡುವನು ಅವನು ಶಾಪಗ್ರಸ್ತನು ಎಂಬುದಾಗಿ ಯೆರೆಮೀಯ ಗ್ರಂಥ 17ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಪ್ರಿಯರೇ, ನಾವು ದೇವರಲ್ಲಿ ಭರವಸೆ ಇಡುವಾಗ ನಿಜವಾಗಲೂ ನಾವು ಧನ್ಯರು ಮತ್ತು ಭಾಗ್ಯವಂತರಾಗಿ ನಾವು ಕಾಣಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಅನೇಕ ವಚನಗಳಲ್ಲಿ ನೋಡ್ರಿ, ಯೆಹೋವನ ಮೇಲೆ ಭರವಸೆ ಇಡುವವನು ಧನ್ಯನು. ಯಾರಿಗೆ ಯಾಕೋಬನ ದೇವರು ಸಹಾಯಕನಾಗಿದ್ದನೋ ಅವರು ಎಷ್ಟೋ ಭಾಗ್ಯವಂತರು ಎಂಬುದಾಗಿ ನಾವು ಅನೇಕ ವಚನಗಳಲ್ಲಿ ನಾವು ನೋಡ್ತೀವಿ. ಆದ್ದರಿಂದ ಯೆಹೋವನ ಮೇಲೆ ಭರವಸೆ ಇಡುವವರು ಅವ್ರು ಹೇಗಿರ್ತಾರೆ ಎಂಬುದಾಗಿ ನಾವು ನೋಡೋದಾದರೆ, ಅವರು ನದಿಯ ದಡದ ಮೇಲೆ ಬೆಳೆದಂಥ ಹಚ್ಚು ಹಸಿರಾದ ಆ ಮರಕ್ಕೆ ಹೋಲಿಕೆ ಆಗಿದ್ದಾರೆ. ಎಂಥ ಕ್ಷಾಮದಲ್ಲಿಯೂ ಅದು ಬಾಡುವುದೇ ಇಲ್ಲ ಎಂಬುದಾಗಿ ನಾವು ನೋಡ್ತೀವಿ. ತಕ್ಕ ಸಮಯದಲ್ಲಿ ಅದು ಫಲವನ್ನು ಕೊಡ್ತದೆ ಎಂಬುದಾಗಿ ನೋಡಿ. ನಮ್ಮಲ್ಲಿ ಫಲಭರಿತ ಜೀವಿತ, ಒಂದು ಸಾಕ್ಷಿಯ ಜೀವಿತ ಇರಬೇಕಾದ್ರೆ ನಾವು ದೇವರ ಮೇಲೆ, ಯೇಸು ಕ್ರಿಸ್ತ ಮೇಲೆ ಭರವಸೆ ಇಟ್ಟು ನಾವು ಮುಂದೆ ಹೋಗುವಾಗ ನಿಜವಾಗಲೂ ನಮಗೆ ಬರ್ತಕ್ಕಂಥ ಶೋಧನೆ, ಪರಿಶೋಧನೆ, ಅನೇಕ ಹೋರಾಟಗಳಲ್ಲಿ, ಅನೇಕ ರೀತಿಯಾದಂಥ ಸಂಕಟ ಸಮಸ್ಯೆಗಳಲ್ಲಿ ದೇವರು ನಮಗೆ ಜಯವನ್ನು ಕೊಡುವಂಥ ದೇವರಾಗಿದ್ದಾನೆ. ಪ್ರಿಯರೇ, ದೇವರ ನಮಗೆ ಸ್ತೋತ್ರವಾಗಲಿ. ಆದ್ದರಿಂದ ಇಲ್ಲಿ ಕೀರ್ತನೆಗೆ ಹೇಳ್ತಾನೆ, ನಾನು ಯೆಹೋವನ ಮೇಲೆ ಭರವಸೆ ಇಟ್ಟೆನು, ನನಗೆ ಸಹಾಯ ದೊರಕುತ್ತದೆ. ನಾವು ಅದೇ ರೀತಿಯಾಗಿ 2 ಪೂರ್ವಕಾಲರಥ ಅಂತ 32ನೇ ಅಧ್ಯಾಯ ಅದರ 5ನೇ ವಚನದಿಂದ ಕೆಳಗಡೆ ನೋಡುವಾಗ, ಪ್ರಿಯರೇ, ಸನೇರಿಬನು ಹಿಜ್ಕೀಯ ಅರಸನ ಮೇಲೆ ದಂಡೆತ್ತಿ ಬಂದಾಗ ಹಿಜ್ಕೀಯನ ಅರಸನು ಏನು ಮಾಡ್ತಾನೆ, ಸಕಾರಾತ್ಮಕವಾದ ಮಾತುಗಳನ್ನು ಆಡಿ, ನಮಗಿರುವಂಥ ಬಲ, ದೇವರ ಬಲ ದೊಡ್ಡದು, ಅವರಿಗಿರುವಂಥ ಬಲ ಏನು ಮಾಂಸದ ತೋಳಾಗಿದೆ ಎಂಬುದಾಗಿ ಆ ಜನರಿಗೆ ಹೇಳುವಾಗ ಅವರು ಏನಾದರೂ ಆ ಮಾತಿನ ಮೇಲೆ, ಯೆಹೋವನ ಮೇಲೆ ಭರವಸೆ ಉಂಟಾಯಿತು ಎಂಬುದಾಗಿ ನಾವು ನೋಡ್ತೀವಿ. ಪ್ರಿಯರೇ, ಈ ಭರವಸೆ ನಮ್ಮಲ್ಲಿ ಉಂಟಾಗಬೇಕಾದ್ರೆ, ಪೂರ್ಣ ಭರವಸೆ ಉಂಟಾಗಬೇಕಾದ್ರೆ ನಾವು ದೇವರ ವಾಕ್ಯಗಳನ್ನು ಕೇಳ್ತಾ ನಾವೇನು ಮಾಡ್ಬೇಕು, ಅದಕ್ಕೆ ವಿಧೇಯರಾಗಿ ನಡೆಯುವಾಗ, ಅದನ್ನು ಮತ್ತೆ ಪದೇ ಪದೇ ಕೇಳ್ತಾ ನಾವೇನು ಮಾಡ್ತೀವಿ, ದೇವರಲ್ಲಿ ದೊಡ್ಡ ಭರವಸೆ ಉಂಟಾಗಲಿಕ್ಕೆ ಸಾಧ್ಯವಾಗ್ತದೆ. ದೇವರ ನಮಗೆ ಸ್ತೋತ್ರವಾಗಲಿ. ನಾವು ಯಾವಾಗಲೂ ದೇವರ ಮೇಲೆ ಭರವಸೆ ಇಟ್ಟವರಾಗಿ ದೇವರ ವಾಕ್ಯಗಳ, ದೇವರ ವಾಗ್ದಾನಗಳನ್ನು ನಾವು ಮಾತನಾಡುತ್ತಾ ಇರುವುದಾದರೆ ನಮ್ಮಲ್ಲಿ ಈ ಭರವಸೆ ಬರಲಿಕ್ಕೆ ಸಾಧ್ಯವಾಗ್ತದೆ. ಪ್ರಿಯರೇ, ಆದ್ದರಿಂದ ನಾವು ನೋಡ್ತೇವೆ, ಪ್ರವಾದಿ ಯೆಶಾಯನ ಗ್ರಂಥದಲ್ಲಿ ನೋಡ್ತೇವೆ, 30ನೇ ಅಧ್ಯಾಯ 15ನೇ ವಚನದಲ್ಲಿ ನೋಡುವಾಗ ದೇವರ ವಾಕ್ಯ ಹೇಳುತ್ತದೆ ಏನಂತೇಳಿ, ಇಸ್ರಾಯೇಲರ ಸದಮಲ ಸ್ವಾಮಿಯಾಗಿರುವ ಕರ್ತನಾದ ಯೆಹೋವನು, ನೀವು ತಿರುಗಿಕೊಂಡು ಸುಮ್ಮನಿದ್ದರೆ ನಿಮಗೆ ರಕ್ಷಣೆಯಾಗುವುದು, ಶಾಂತರಾಗಿ ಭರವಸೆದಿಂದಿರುವುದೇ ನಿಮಗೆ ಬಲ ಎಂದು ಹೇಳಿದ್ದರೂ ನೀವು ಒಪ್ಪಿಕೊಂಡಿಲ್ಲ ಎಂಬುದು ನೋಡಿ. ಇಲ್ಲಿ ದೇವರ ವಾಕ್ಯ ಹೇಳ್ತಾನೆ, ನೀವು ಶಾಂತರಾಗಿ ಭರವಸೆಯಿಂದ ಇರುವುದೇ ನಿಮಗೆ ಬಲ ಎಂಬುದಾಗಿ. ಪ್ರಿಯರೇ, ಅನೇಕ ವೇಳೆಗಳಲ್ಲಿ ನಾವೇನು ಮಾಡ್ತೀವಿ, ನಮ್ಮ ಒಂದು ಮಾನಸಿಕ ಬುದ್ಧಿಯಲ್ಲಿ ನಾವು ಹೋಗೋರಾಗಿರುತ್ತೆ. ಆದರೆ ನಾವು ದೇವರ ಭರವಸೆಯಲ್ಲಿಟ್ಟು ಶಾಂತರಾಗಿದ್ದರೆ ಖಂಡಿತವಾಗಲೂ ದೇವರು ನಮಗೆ ಬಲವನ್ನು ಕೊಟ್ಟು, ಜಯವನ್ನು ಕೊಟ್ಟು ಆತನು ಆಶೀರ್ವದಿಸಿ ನಡೆಸುವಂಥವನಾಗಿರ್ತಾನೆ. ಅಷ್ಟು ಮಾತ್ರವಲ್ಲ, ನಮಗೆ ನಮ್ಮ ಮನಸ್ಸು ಸ್ಥಿರವಾಗಿರ್ತದೆ ಮತ್ತು ನಮ್ಮನ್ನು ಕದಲಲಿಕ್ಕೆ, ಅಂದರೆ ಬೀಳಲಿಕ್ಕೆ ಬಿಡುವುದಿಲ್ಲ ಪ್ರಿಯರೇ ದೇವರು. ಆದ್ದರಿಂದ ಇಲ್ಲಿ ವಾಕ್ಯ ಹೇಳ್ತದೆ ಏನಂತ ಹೇಳಿದರೆ, ಪ್ರೈಸ್ ಗಾಡ್, ಕೀರ್ತನೆಗಳ ಪುಸ್ತಕ 112 7ನೇ ವಚನದಲ್ಲಿ ನೋಡ್ತಾರೆ, ಅವನಿಗೆ ಕೆಟ್ಟ ಸುದ್ದಿ ಭಯ ಇರುವುದಿಲ್ಲ, ಯೆಹೋವನಲ್ಲಿ ಭರವಸೆ ಇಟ್ಟುದರಿಂದ ಅವನ ಮನಸ್ಸು ಸ್ಥಿರವಾಗಿರುವುದು. ನೋಡಿ, ನಮ್ಮ ಮನಸ್ಸು ಸ್ಥಿರವಾಗಿ ಒಂದು ಭರವಸೆಯಿಂದ ಇರಬೇಕಂತ ಹೇಳಿದರೆ, ನೋಡಿ, ನಮ್ಮ ಮನಸ್ಸಿನಲ್ಲಿ ಒಂದು ದೊಡ್ಡ ನಂಬಿಕೆ ಇರಬೇಕಂತ ಹೇಳಿದರೆ ನಾವು ದೇವರ ಮೇಲೆ ಭರವಸೆ ಇಡುವಾಗ ನೋಡಿ, ಯಾವುದೇ ರೀತಿಯಾದಂಥ ಭಯಗಳು ಬರುವುದ, ಯಾವ ಕೇಡಿನ ಏನಿರುವುದಿಲ್ಲ, ಭಯ ಇರುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನೋಡಿ ಪ್ರಿಯರೇ, ದೇವರ ಮೇಲೆ ಭರವಸೆ ಇಟ್ಟು ನಾವು ಸಾಗುವಾಗ ಅನೇಕ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. 125ನೇ ಕೀರ್ತನೆ 1ನೇ ವಚನದಲ್ಲಿ ನಾವು ನೋಡ್ತೇವೆ, ಯೆಹೋವನಲ್ಲಿ ಭರವಸೆ ಇಡುವವರು ಚಿಯೋನ್ ಪರ್ವತದ ಹಾಗೆ ಇದ್ದಾರೆ, ಅದು ಕದಲುವುದಿಲ್ಲ, ಸದಾ ಸ್ಥಿರವಾಗಿರ್ತಾರೆ. ನೋಡಿರಿ ಪ್ರಿಯರೇ, ಯೆಹೋವನಲ್ಲಿ, ಯೇಸು ಕ್ರಿಸ್ತನಲ್ಲಿ ಯಾರು ಭರವಸೆಯಿಂದಿದ್ದಾರೋ, ಯೇಸು ಕ್ರಿಸ್ತನನ್ನು ನಂಬಿ ಅವರ ಮೇಲೆ ಯಾರು ಆತುಕೊಂಡು ನಡೀತಾರೋ, ಪೂರ್ಣ ಭರವಸೆಯಿಂದ ನಡೀತಾರೋ, ಪ್ರೈಸ್ ಗಾಡ್, ಅವರು ಚಿಯೋನ್ ಪರ್ವತದ ಹಾಗೆ ಇರ್ತಾರೆ, ಅದು ಸದಾ ಸ್ಥಿರವಾಗಿರ್ತದೆ. ಅಂದರೆ ನಮ್ಮನ್ನು ಬೀಳಿಸಲಿಕ್ಕೆ ಈ ಲೋಕದಲ್ಲಿ ಯಾವುದೇ ಶಕ್ತಿಯಾಗಲಿ, ಯುಕ್ತಿಯಾಗಲಿ, ಯಾವುದೇ ರೀತಿಯಾದಂಥ ಮಾಟ ಮಂತ್ರ ಆಗಲಿ, ಶಕುನ ಆಗಲಿ, ಯಾವುದರ ಆಟವೂ ನಡೆಯುವುದಿಲ್ಲ ಪ್ರಿಯರೇ. ಬದಲಾಗಿ ಅವೇ ಬಿದ್ದು ಹೋಗ್ತವೆ.
ದೇವರಿಗೆ ಸ್ತೋತ್ರವಾಗಲಿ. ಆದ್ದರಿಂದ ನಾವು ನೋಡ್ತೇವೆ ಆ ಕೀರ್ತನೆಗಳು ಹೇಳುವಾಗ ಕೀರ್ತನೆಗಳ ಪುಸ್ತಕದಲ್ಲಿ ವಾಕ್ಯದಲ್ಲಿ ಹೇಳುವ ಹಾಗೆ, ನಾನು ಯೆಹೋವನ ಮೇಲೆ ಭರವಸೆ ಇಟ್ಟೆನು, ನನಗೆ ಸಹಾಯವು ದೊರಕಿತು ಎಂಬುದಾಗಿ ನಾವು ಹೇಳುವಂಥವರಾಗಬೇಕು ಪ್ರಿಯರೇ. ಆ ಭರವಸೆ ನಮ್ಮಲ್ಲಿ ಬರಲಿ ಮತ್ತು ಆ ಭರವಸೆಯನ್ನು ನಾವು ದೇವರ ಮೇಲೆ ಇಡೋಣ. ದೇವರಿಗೆ ಸ್ತೋತ್ರವಾಗಲಿ. ನೋಡಿ, ಅನೇಕ ಆಶೀರ್ವಾದಗಳನ್ನು ನಾವು ದೇವರ ಮೇಲೆ ಭರವಸೆ ಇಡುವುದರಿಂದ ನಾವು ಈ ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಳ್ಳಬಹುದು. ಅಷ್ಟು ಮಾತ್ರವಲ್ಲ, ಈ ಭರವಸೆ ನಮ್ಮಲ್ಲಿ ಬರಬೇಕಾದ್ರೆ ನೋಡಿ, ಅಬ್ರಹಾಮನಿಗೆ ಪೂರ್ಣ ಪ್ರಮಾಣದ ಭರವಸೆ ಉಂಟಾಗಿದ್ದರಿಂದ ಅವನು ದೃಢ ನಂಬಿಕೆ ಉಳ್ಳವನಾದನೆಂದ. ನೋಡಿ, ಅಬ್ರಹಾಮನಿಗೆ ಮಾರ್ಗ ತೋರದೆ ಹೋಯಿತು, ನಿರೀಕ್ಷೆಗೆ ಆಸ್ಪದ ಇಲ್ಲದೆ ಹೋಯಿತು. ಆದರೂ ಕೂಡ ಅವನೇನು ಮಾಡ್ತ, ದೇವರ ಮೇಲೆ ಪೂರ್ಣ ಭರವಸೆ ಇಟ್ಟು ಅವನೇನು ಮಾಡ, ದೇವರನ್ನು ಘನಪಡಿಸುವವನಾಗಿ ದೃಢ ನಂಬಿಕೆ ಉಳ್ಳವನಾದನು. ಯಾಕೆ ಗೊತ್ತಾ? ದೇವರನ್ನು ದೃಷ್ಟಿಸಿದನು ಪ್ರಿಯರೇ. ನಾವು ಇವತ್ತು ದೇವರ ವಾಕ್ಯಗಳನ್ನು ಧ್ಯಾನಿಸ್ತಾ, ದೇವರ ವಾಗ್ದಾನಗಳನ್ನು ಕೇಳಿ ಅದಕ್ಕೆ ವಿಧೇಯರಾಗಿ, ಆಜ್ಞೆಗಳಿಗೆ ವಿಧೇಯರಾಗಿ, ವಾಗ್ದಾನಗಳ ಮೇಲೆ ಭರವಸೆದಿಂದಿದ್ದು ನಾವು ಮುಂದೆ ಹೋಗುವಾಗ ಖಂಡಿತವಾಗಲೂ ಆ ಒಂದು ದೃಢ ನಂಬಿಕೆ, ಪ್ರೈಸ್ ಗಾಡ್, ದೊಡ್ಡ ಭರವಸೆ ನಮ್ಮಲ್ಲಿ ಬರ್ತದೆ ಪ್ರಿಯರೇ. ಆ ಬರುವಾಗ ದೇವರು ಖಂಡಿತವಾಗಲೂ ನೋಡಿ, ನಮಗೆ ಈ ಸತ್ಯವೇದದಲ್ಲಿ ಯಾರು ಭರವಸೆ ಇಟ್ಟು ಸಾಗಿದರೋ ನೋಡಿ, ಅವರಿಗೆಲ್ಲ ಏನು ಮಾಡಿದನೋ ಅದನ್ನು ಇವತ್ತು ಕೂಡ ನಮ್ಮ ಜೀವಿತದಲ್ಲಿ ಅದೇ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಮಾಡಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಯಾಕಂದರೆ ನಮ್ಮ ದೇವರು ಇರುವಾತನಾಗಿದ್ದಾನೆ ಪ್ರಿಯರೇ. ಆದ್ದರಿಂದ ನಾವು ಯೆಹೋವನಲ್ಲಿ, ಯೇಸು ಕ್ರಿಸ್ತನಲ್ಲಿ ಭರವಸೆ ಇಟ್ಟು ನಾವು ಮುಂದೆ ಸಾಗೋಣ. ಖಂಡಿತವಾಗಲೂ ನಮಗೆ ಆ ಪರಲೋಕದಿಂದ ನಮಗೆ ಸಹಾಯ ಸಿಗ್ತದೆ. ಕೀರ್ತನೆಗಾರನು ಹೇಳುವಾಗೆ, ನನಗೆ ಸಹಾಯ ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನುಂಟು ಮಾಡಿದ ಯೆಹೋವನಿಂದಲೇ ಬರುವುದು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಆದ್ದರಿಂದ ನಾವು ಯೆಹೋವನ ಮೇಲೆ, ಯೇಸು ಕ್ರಿಸ್ತನ ಮೇಲೆ ಭರವಸೆ ಇಡೋಣ. ಖಂಡಿತವಾಗಲು ನಾವು ನೆನೆಸುವುದಕ್ಕಿಂತಲೂ ಯೋಚಿಸುವುದು ಅತ್ಯಧಿಕವಾಗಿ ದೇವರು ಸಹಾಯ ಮಾಡಲು ಶಕ್ತನಾಗಿದ್ದಾನೆ, ಆಶೀರ್ವದಿಸಲಿಕ್ಕೆ ಶಕ್ತನಾಗಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ನಾವು ಪುಷ್ಟರಾಗಿ ಬೆಳಿತೀವಿ. ಅದೊಂದು ವಾಕ್ಯವನ್ನು ನೋಡಿಕೊಳ್ಳೋಣ. ನೋಡಿ, ಯಾವುದಂತ ಹೇಳಿದರೆ 28ನೇ ಅಧ್ಯಾಯ ಜ್ಞಾನೋಕ್ತಿಗಳ ಪುಸ್ತಕದ 25ನೇ ವಚನದ ನೋಡ್ತೀವಿ, ಯೆಹೋವನಲ್ಲಿ ಭರವಸೆ ಇಡುವವನು ಪುಷ್ಟನಾಗುವನು ಎಂಬುದಾಗಿ ಆ ಬಿ ಭಾಗದಲ್ಲಿ ನಾವು ನೋಡ್ತೀವಿ. ನೋಡಿ, ನಾವು ದೇವರಲ್ಲಿ ಭರವಸೆ ಇಡುವವನು ಪುಷ್ಟರಾಗಿ ಬೆಳೀತೇವೆ ಪ್ರಿಯರೇ. ದೇವರಿಗೆ ಸ್ತೋತ್ರವಾಗಲಿ. ನಮ್ಮ ಗುಡಾರಗಳು ವಿಸ್ತಾರವಾಗ್ತದೆ. ಪ್ರೈಸ್ ಗಾಡ್. ನಮ್ಮ ಆತ್ಮಿಕತೆಯಲ್ಲಿ ನಾವು ಪುಷ್ಟರಾಗ್ತೇವೆ. ಅದೇ ರೀತಿಯಾಗಿ ಭೌತಿಕವಾಗಿ ನಾವು ಪುಷ್ಟರಾಗಿ ಬೆಳೀಲಿಕ್ಕೆ ಸಾಧ್ಯವಾಗ್ತದೆ. ಈ ವಾಕ್ಯಗಳ ಮುಖಾಂತರ ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮಲ್ಲಿ ಆ ದೇವರು ದೊಡ್ಡ ನಂಬಿಕೆ, ದೊಡ್ಡ ಭರವಸೆಯನ್ನುಂಟು ಮಾಡಲಿ. ಈ ಎಲ್ಲ ಆಶೀರ್ವಾದಗಳಿಗೆ ನಾವು ಪಾತ್ರರಾಗಲಿಕ್ಕೆ ದೇವರು ಸಹಾಯ ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕ ತಂದೆಯ ದೇವರು, ಹೌದು ಕರ್ತನೆ, ನಾವು ನಿಮ್ಮಲ್ಲಿ ಭರವಸೆ ಇಡ್ತೀವಿ ರಾಜ. ನೀನೇ ನಮಗೆ ಭರವಸೆ ದೇವರೇ. ಆದ್ದರಿಂದ ದೇವರೇ ಸ್ತೋತ್ರ ಸ್ವಾಮಿ. ನಮ್ಮನ್ನು ಕಾಯುವ ದೇವರು ನೀವು, ನಮ್ಮ ಗುರಾಣಿ ನೀವೇ ಸ್ವಾಮಿ. ಅಪ್ಪ ಕರ್ತನೆ ಸ್ತೋತ್ರ. ಈ ಸಂದೇಶವನ್ನು ಕೇಳುವಂಥ ಎಲ್ಲ ನಿನ್ನ ಮಕ್ಕಳಲ್ಲಿ ದೊಡ್ಡ ಭರವಸೆ ಉಂಟಾಗಿ ಎಲ್ಲ ಆಶೀರ್ವಾದಗಳಿಗೆ ಪಾತ್ರರಾಗಲಿ. ದೊಡ್ಡ ಜಯವನ್ನು ಅನುಗ್ರಹಿಸು ಸ್ವಾಮಿ. ಯಾವುದರಲ್ಲಿ ಬಳಲಿಗೆ ಹೋಗ್ತಾ ಇದ್ದರು, ಯಾವುದರಲ್ಲಿ ಚಿಂತಿಸ್ತಾ ಇದ್ದರು, ಆ ವಿಷಯಗಳಲ್ಲಿ ಸಂಪೂರ್ಣವಾಗಿ ಜಯವನ್ನು ಕೊಟ್ಟು ಆಶೀರ್ವದಿಸು ಎಂಬುದಾಗಿ ಪ್ರಾರ್ಥಿಸ್ತೇವೆ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಯೇಸು ಕ್ರಿಸ್ತರ ಧನ್ಯನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕದ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.